ಪಾರ್ಟಿ ಆಫ್ ಇಂಡಿಯಾ, ಮುನ್ನೂರು ಗ್ರಾಮ ಸಮಿತಿ ಹಾಗೂ ಬೆಳ್ಮ ಗ್ರಾಮ ಸಮಿತಿಯ ಸಹಯೋಗದಲ್ಲಿ ದೇರಳಕಟ್ಟೆ ಈ ಜಂಕ್ಷನ್ ನಲ್ಲಿ ಈ ತಡರಾತ್ರಿ ಸಮಯದಲ್ಲಿ ಸಿಎಎ ಈ ಕಾಯ್ದೆಯನ್ನು ಇಲ್ಲಿ ಜಾರಿಗೊಳಿಸಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳುವಂತಹ ಒಂದು ಹಕ್ಕೊತ್ತಾಯವನ್ನು ಮಂಡಿಸಲಿಕ್ಕೆ ಬೇಕಾಗಿ ಸೇರಿದಂತಹ ಭಯಮುಕ್ತ ಹಸಿವು ಮುಕ್ತ ಚಳುವಳಿಯ ಎಲ್ಲ ಜೊತೆಗಾರ ಬಾಂಧವರೇ, ಅದೇ ರೀತಿ ನನ್ನ ಶಬ್ದವನ್ನು ಆಲಿಸುತ್ತಿರತಕ್ಕಂತಹ ಎಲ್ಲ ಸಂವಿಧಾನ ಪ್ರೇಮಿ ಸಹೃದಯಿ ನಾಗರಿಕ ಬಾಂಧವರೇ, ಎಲ್ರಿಗೂ ಕೂಡ ಕ್ರಾಂತಿಕಾರಿ ಶುಭ ಹಾರೈಕೆಗಳನ್ನ ಸಲ್ಲಿಸ್ತಾ, ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರುವಂತೆ ಸುಮಾರು 4.5 ವರ್ಷಗಳ ಹಿಂದೆ ಈ ದೇಶದ 2 ಸದನದಲ್ಲಿ ಈ ದೇಶಾದ್ಯಂತ ವಿರೋಧ ಇದ್ದಂತಹ ಸಂದರ್ಭಗಳಲ್ಲಿಯೂ ಕೂಡ 2 ಸದನಗಳಲ್ಲಿ ಮಂಡಿಸಲ್ಪಟ್ಟಂತಹ ಸಿಎಎ ಅಂತ ಹೇಳುವಂತಹ ಸಂವಿಧಾನ ವಿರೋಧಿ ದೇಶದ್ರೋಹಿ ಕಾನೂನನ್ನು ಇವಾಗ ಚುನಾವಣೆ ಹತ್ತಿರ ಬರ್ತಕ್ಕಂತಹ ಈ ಸಂದರ್ಭದಲ್ಲಿ ನಿನ್ನೆ ಎಲ್ಲ ಮೊನ್ನೆ ಮಧ್ಯರಾತ್ರಿಯಂದು ಕಳ್ಳರ ಹಾಗೆ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಒಂದು ದೇಶವನ್ನು ಕಳೆದ 10 ವರ್ಷದಲ್ಲಿ ಆಡಳಿತ ಮಾಡಿದಂತಹ ಈ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಜನರ ಮುಂದೆ ಚುನಾವಣೆಗೆ ಮತ ಕೇಳಲಿಕ್ಕೆ ಹೋಗಬೇಕಾಗಿ ಯಾವುದೇ ಒಂದು ಅಜೆಂಡಾ ಅಥವಾ ಯಾವುದೇ ಒಂದು ಜನಪರ ಯೋಜನೆಗಳು ಅವರ ಕೈಗಳಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಇಲ್ಲಿನ ಜನರನ್ನು ಧರ್ಮಾಧಾರಿತವಾಗಿ ವಿಂಗಡಿಸುವಂತಹ ವಿಭಜಿಸುವಂತಹ ಹಲವಾರು ಕೆಲಸಗಳಿಗೆ ಈ ಸರ್ಕಾರ ಮುನ್ನುಡಿ ಬರೆದಿದೆ. ಅದರ ಒಂದು ಭಾಗವಾಗಿ ಕಳೆದ ಜನವರಿ 22ನೇ ತಾರೀಕಿನಂದು ಈ ದೇಶದಲ್ಲಿ ಕಳೆದ 32 ವರ್ಷಗಳ ಹಿಂದೆ ಧ್ವಂಸಗೈಯಲ್ಪಟ್ಟ ಅನ್ಯಾಯವಾಗಿ ಅಕ್ರಮವಾಗಿ ಧ್ವಂಸಗೈಯಲ್ಪಟ್ಟಂತಹ ಮಸೀದಿಯೊಂದರ ಆ ಜಾಗದಲ್ಲಿ ಮಂದಿರವೊಂದನ್ನು ನಿರ್ಮಾಣ ಮಾಡಿ ಇನ್ನೂ ಕೂಡ ಉದ್ಘಾಟನೆಯಾಗದಂತಹ ಮಂದಿರಕ್ಕೆ ಪ್ರಾಣ ಪ್ರತಿಷ್ಠೆ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಆ ಮಂದಿರವನ್ನು ಉದ್ಘಾಟನೆ ಮಾಡಿ ಅದು ಕೂಡ ಒಂದು ಅರ್ಚಕ ಅಥವಾ ಒಂದು ಪುರೋಹಿತ ಒಂದು ಮಂದಿರವನ್ನು ಉದ್ಘಾಟನೆ ಮಾಡಬೇಕು. ಆ ಸ್ಥಳದಲ್ಲಿ ಈ ದೇಶವನ್ನು ಆಳ್ಬೇಕಾದಂತಹ ಈ ದೇಶದ 120-130 ಕೋಟಿ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಾದಂತಹ ಈ ದೇಶದ ಸಂವಿಧಾನವನ್ನು ಗೌರವಿಸಬೇಕಾದಂತಹ ಎಲ್ಲ ಜಾತಿ ಧರ್ಮ ಎಲ್ಲ ಲಿಂಗ ಸಮಾನತೆಯನ್ನು ಬಯಸಬೇಕಾದಂತಹ ಈ ದೇಶದ ಒಬ್ಬ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಆ ಒಂದು ಮಂದಿರವನ್ನು ಉದ್ಘಾಟನೆ ಮಾಡುವ ಮೂಲಕ ಈ ದೇಶದಲ್ಲಿ ಒಂದು ಸಂವಿಧಾನವನ್ನು ನಾವು ಬದಲಾಯಿಸಿಕೊಂಡು ಒಂದು ಮನುಸ್ಮೃತಿಯನ್ನು ಈ ದೇಶಕ್ಕೆ ಜಾರಿಗೆ ತರ್ತೇವೆ ಅಂತ ಹೇಳುವಂತಹ ಒಂದು ಸೂಚನೆಯನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇವಾಗ ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಲ್ಲಿನ ಬಿಜೆಪಿ ಸರ್ಕಾರಕ್ಕೆ ಈ ಬಿಜೆಪಿ ಸರ್ಕಾರ ಕಳೆದ 2 ವರ್ಷಗಳ ಎರಡು ಅವಧಿಗಳ ಸಮಯದಲ್ಲಿ ಈ ದೇಶದಲ್ಲಿ 10 ವರ್ಷಗಳ ಕಾಲ ಆಡಳಿತ ಮಾಡಿ ಈ ದೇಶದಲ್ಲಿ ನಿರಂತರವಾಗಿ ಜನವಿರೋಧಿ ನೀತಿಗಳನ್ನು ತಂದುಕೊಂಡು ಈ ದೇಶದ ಖಾಸಗಿ ಈ ದೇಶದ ಸಾರ್ವಜನಿಕ ಉದ್ದಿಮೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಮಾರಾಟ ಮಾಡಿಕೊಂಡು ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ಅವರ ಅಕೌಂಟ್ಗೆ 15 ಲಕ್ಷ ರೂಪಾಯಿಗಳನ್ನು ನಾನು ಜಮೆ ಮಾಡ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿಕೊಂಡಂತಹ ಈ ಸರ್ಕಾರ ಈ ದೇಶದ ಜನರನ್ನು ಕಳೆದ 10 ವರ್ಷಗಳ ಕಾಲ ಇಡೀ ಸಮಸ್ಯೆಯಲ್ಲಿ ದೂಡಿಕೊಂಡು ಇವತ್ತು ಚುನಾವಣೆ ಹತ್ತಿರ ಬರುವಾಗ ಅವರ ಮುಂದೆ ಅಜೆಂಡಾಗಳಿಲ್ಲದಂತಹ ಕಾರಣದಿಂದ ಇಲ್ಲಿ ಧರ್ಮಾಧಾರಿತವಾದಂತಹ ಸಂವಿಧಾನ ವಿರೋಧಿಸುವಂತಹ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಹೇಳುವಂತಹ ಒಂದು ಕಾಯ್ದೆಯನ್ನು ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಚುನಾವಣೆಗೆ ಹತ್ತಿರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಕಾಯ್ದೆಯನ್ನು ಘೋಷಣೆ ಮಾಡಿದ್ರೆ ಆ ಕಾಯ್ದೆಯನ್ನು ಇವತ್ತು ಈ ದೇಶಾದ್ಯಂತ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೀದಿಯಲ್ಲಿ ನಿಂತುಕೊಂಡು ಎದುರಿಸ್ತಾ ಇದೆ, ಹೋರಾಟ ಮಾಡ್ತಾ ಇದೆ. ಇಲ್ಲಿ ಕೆಲವರಿಗೆಲ್ಲ ಸಮಸ್ಯೆಗಳಿರ್ಬೋದು, ಸಿಎ ಅಂತ ಹೇಳಿದ್ರೆ ಏನು ಅಂತ ಹೇಳುವಂತದ್ದು ಕೂಡ ಸಮಸ್ಯೆ ಇರಬಹುದು. 3 ರಾಷ್ಟ್ರಗಳಾದಂತಹ ಒಂದು ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಈ 3 ರಾಷ್ಟ್ರಗಳಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಕಿರುಕುಳವಾಗಿ ಅವರು ಈ ದೇಶಕ್ಕೆ ಬಂದ್ರೆ ಅವರಿಗೆ ಈ ದೇಶದ ಪೌರತ್ವವನ್ನು ನೀಡುವಂತಹ ಒಂದು ಕಾನೂನು. ಈ ಕಾನೂನೇ ಸಂವಿಧಾನ ವಿರೋಧಿಯಾದಂತಹ ಕಾನೂನು. ಯಾಕೆಂತ ಹೇಳಿದ್ರೆ ಈ ದೇಶದ ಸಂವಿಧಾನದ 14ನೇ ಆರ್ಟಿಕಲ್ ಅಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ಧರ್ಮಾಧಾರಿತವಾಗಿ ಈ ದೇಶದಲ್ಲಿ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರದು, ಧರ್ಮಾಧಾರಿತವಾಗಿ ಯಾವುದೇ ಪೌರತ್ವವನ್ನು ಇಲ್ಲಿ ನೀಡಬಾರದು. ಇಲ್ಲಿ ಪೌರತ್ವ ನೀಡುವುದಕ್ಕೆ ನಮ್ಮ ವಿರೋಧ ಇಲ್ಲ. ಬಹಳ ಶತಮಾನಗಳ ಇತಿಹಾಸವೇ ಇದೆ, ಭಾರತೀಯ ಸಂಸ್ಕೃತಿಗೆ ಪೌರತ್ವ ನೀಡಿದಂತಹ ಇತಿಹಾಸವೇ ಇದೆ. ಆದರೆ ಇಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ
ಈ 3 ರಾಷ್ಟ್ರಗಳ ಮತೀಯ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇಲ್ಲಿ ಪೌರತ್ವ ಕೊಡುವಂತಹ ಒಂದು ಪ್ರಕ್ರಿಯೆ, ಅದರಲ್ಲಿಯೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಮುಸಲ್ಮಾನರಿಗೆ ಇಲ್ಲಿ ಪೌರತ್ವ ಇಲ್ಲ ಅಂತ ಹೇಳುವಂತದ್ದು. ಅಂದ್ರೆ ಕ್ರೈಸ್ತರಿಗೆ, ಸಿಖ್ಖರಿಗೆ, ಹಿಂದೂಗಳಿಗೆ, ಪಾರ್ಸಿಗಳಿಗೆ, ಜೈನರಿಗೆ ಈ ಧರ್ಮದವರಿಗೆ ಇಲ್ಲಿ ಪೌರತ್ವ ನೀಡುವಂತಹ ಒಂದು ಕಾನೂನು. ಆದ್ರೆ ಅದರ ಮುಂದುವರಿದಂತಹ ಮತ್ತೊಂದು ಭಾಗವಾಗಿ ಈಗಾಗಲೇ ಕಳೆದ ಅಮಿತ್ ಶಾ ಅವರು ಒಂದು ಭಾಷಣ ಮಾಡುವಾಗ ಆ ಭಾಷಣದಲ್ಲಿ ಹೇಳಿದಂತ ಒಂದು ವಿಚಾರ, ಇಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದ ನಂತರ ನಾವಿಲ್ಲಿ NRC ಅನ್ನು ತರ್ತೇವೆ ಅಂತ ಹೇಳುವಂತದ್ದು. ಯಾವ NRC ಅಂತ ಹೇಳಿದ್ರೆ ಏನು? NRC ಅಂತ ಹೇಳಿದ್ರೇನು? ಕಳೆದ 4.5 ವರ್ಷಗಳ ಹಿಂದೆ ಈ ದೇಶಾದ್ಯಂತ ದೊಡ್ಡ ಮಟ್ಟದ ಹೋರಾಟಗಳು ನಡೆದಿದೆ. ಶಾಹೀನ್ ಬಾಗಿನಿಂದ ಆರಂಭಗೊಂಡಂತಹ ಹೋರಾಟ ಇಡೀ ರಾಷ್ಟ್ರದಲ್ಲಿ ಇದರ ಕಿಚ್ಚು ಹೊತ್ತಿದೆ. ಬಹುಶಃ ಆ ಹೋರಾಟದ ಕಿಚ್ಚನ್ನು ಕಂಡಂತಹ ಆ ಬಿಜೆಪಿ ಅವತ್ತು ಈ ಹೋರಾಟದ ಮುಂದೆ ಮಂಡಿಯೂರಿ ಆ ಒಂದು ಕಾಯ್ದೆಯನ್ನು ಮಡಚಿಟ್ಟು ಇವಾಗ CAA ಅನ್ನು ತಂದು ಆ ನಂತರ NRC ಕಾಯ್ದೆಯನ್ನು ತರಲಿಕ್ಕೆ ಇಲ್ಲಿ ಹೊರಡ್ತಾ ಇದೆ. NRC ಅಂದ್ರೆ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್, ಅಂದ್ರೆ ಒಂದು ರಾಷ್ಟ್ರೀಯ ಪೌರತ್ವ ನೋಂದಣಿ ಕಾರ್ಯಕ್ರಮ. ಆ ಮೂಲಕ ರಾಷ್ಟ್ರೀಯ ಈ ದೇಶದ ಭಾರತೀಯರನ್ನು ಅವರನ್ನು ನೋಂದಣಿ ಮಾಡುವಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸುಮಾರು 1970ರ ಮೊದಲು ಇಲ್ಲಿ ಇರ್ತಕ್ಕಂತಹ ದಾಖಲೆಗಳು ಕೊಡಬೇಕು, ಇಲ್ಲಿರುವಂತಹ ದಾಖಲೆಗಳನ್ನು ಸಲ್ಲಿಸಬೇಕು. ಯಾವ ದಾಖಲೆಗಳನ್ನು ಸಲ್ಲಿಸಬೇಕು? 1970ರ ಮೊದಲು ಇಲ್ಲಿ ಜೀವಂತವಾಗಿ ಇದ್ದಾರೆ ಅಥವಾ ನಮ್ಮ ಪೂರ್ವಿಕರು ಇಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೆ ದಾಖಲೆ ಕೊಡಬೇಕು ಅಂತ ಹೇಳುವಂತಹ ಒಂದು ಅಸಂವಿಧಾನಿಕವಾದಂತಹ ಒಂದು ಕಾನೂನು ಆಗಿರ್ತದೆ NRC ಅಂತ ಹೇಳುವಂತದ್ದು. ಅದರ ಮೊದಲ ಹಂತವಾಗಿ ಆಗಿರ್ತದೆ ಇವರು CAA ಅನ್ನು ಜಾರಿಗೆ ತಂದಂತದ್ದು. ಆನಂತರ NPR ಅಂತ ಮತ್ತೊಂದು ಕಾನೂನು, ರಾಷ್ಟ್ರೀಯ ಜನಗಣತಿ ಅಂತ ಹೇಳುವಂತಹ ಮತ್ತೊಂದು ಕಾಯ್ದೆಯನ್ನು ಕೂಡ ಇದರ ಮೂಲಕ ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಧರ್ಮದ ಹೆಸರಲ್ಲಿ ಇಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರನ್ನು ದೂರ ಇರುವಂತಹ ಒಂದು ಪ್ರಕ್ರಿಯೆಗೆ ಇಲ್ಲಿ ಅವರು ತೊಡಗಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಕಳೆದ ಅಸ್ಸಾಮಿನಲ್ಲಿ 1980ರಲ್ಲಿ ಅಸ್ಸಾಮಿನಲ್ಲಿ NRC ಅಂತ ಹೇಳುವಂತಹ ಕಾಯ್ದೆ ಆರಂಭಗೊಂಡಿತ್ತು. ಆವಾಗ ಇಲ್ಲಿ ಹೇಳಿದ್ದೇನು ಅಂತ ಹೇಳಿದ್ರೆ, ನೀವು 30 ವರ್ಷಗಳ ಹಿಂದಿನ ದಾಖಲೆಗಳನ್ನು ಸಲ್ಲಿಸಬೇಕು, ದಾಖಲೆಗಳನ್ನು ಸಲ್ಲಿಸುವುದಾದ್ರೆ ನಿಮಗೆ ಇಲ್ಲಿ ಪೌರತ್ವ ಸಿಗ್ತದೆ ಅಂತ. ಇಲ್ಲಿನ ಮಾಜಿ ರಾಷ್ಟ್ರಪತಿಯ ಕುಟುಂಬಕ್ಕೆ ಇಲ್ಲಿ ದಾಖಲೆ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಮಾಜಿ ರಾಷ್ಟ್ರಪತಿಯವರ ಕುಟುಂಬವನ್ನೇ ಇಲ್ಲಿ NRC ಇಂದ ಹೊರಗಿಟ್ಟಿದ್ದಾರೆ. ಈ ದೇಶದ ಎಷ್ಟೋ ರಾಜ್ಯಗಳ ಮಂತ್ರಿಗಳ ಅವರ ಕುಟುಂಬವನ್ನೇ ಇಲ್ಲಿ NRC ಇಂದ ಹೊರಗಿಟ್ಟಿದ್ದಾರೆ. ಇಲ್ಲಿ ಅವರಿಗೆ ದಾಖಲೆ ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಅವರ ವೋಟರ್ ಐಡಿಯಲ್ಲಿ D ಅಂತ ಹೇಳುವಂತ ಒಂದು ಹೆಸರನ್ನು ಹಾಕಿ, ಅವರನ್ನು ಸಿಟಿಸನ್ಶಿಪ್ ಅಲ್ಲಿ D ಅಂತ ಹೇಳುವಂತ ಹೆಸರನ್ನು ಹಾಕಿ ಅವರನ್ನು ಯಾವುದಾದ್ರೂ ಒಂದು ಡಿಟೆಕ್ಷನ್ ಸೆಂಟರ್ಗ ಅಥವಾ ಇಲ್ಲಿ ಇರುವಂತಹ ಈ ಒಂದು ಪೌರತ್ವವನ್ನು ರದ್ದು ಮಾಡಿಸಿಕೊಂಡು ಅವರನ್ನು ನಿರಾಶ್ರಿತರನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿರ್ತದೆ ಇಲ್ಲಿ ಬಿಜೆಪಿ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ನಿರಾಶ್ರಿತರನ್ನಾಗಿ ಮಾಡಿಕೊಂಡು, ಅಂದ್ರೆ ಇಲ್ಲಿ ಪೌರತ್ವ ಇದ್ರೆ, ಇಲ್ಲಿ ಸಿಟಿಸನ್ ಆಗಿದ್ರೆ, ಈ ದೇಶದ ಪ್ರಜೆ ಆಗಿದ್ರೆ ಮಾತ್ರ ಅವನಿಗೆ ಇಲ್ಲಿ ಮಾತನಾಡುವಂತಹ ಹಕ್ಕಿರ್ತದೆ, ಅವನಿಗೆ ಇಲ್ಲಿ ಬದುಕುವಂತಹ ಹಕ್ಕಿರ್ತದೆ, ಅವನಿಗೆ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂತಹ ಹಕ್ಕಿರ್ತದೆ, ಇಲ್ಲಿ ಸರ್ಕಾರ ಕೊಡುವಂತಹ ಪ್ರತಿಯೊಂದು ಯೋಜನೆಗಳನ್ನು ಸವಲತ್ತುಗಳನ್ನು ಪಡೆಯುವಂತಹ ಹಕ್ಕಿರುವಂತದ್ದು ಈ ದೇಶದ ನಾಗರಿಕನಿಗೆ, ಈ ದೇಶದ ಪ್ರಜೆಗೆ ಮಾತ್ರ. ಆದ್ರೆ ಇವತ್ತು ಸರ್ಕಾರ ತನ್ನ ಬಿಜೆಪಿಯ ಸಂಘ ಪರಿವಾರದ ನಾಗ್ಪುರದ ಈ ಅಜೆಂಡಾವನ್ನು ಈ ಮೂಲಕ ಜಾರಿಗೊಳಿಸಲಿಕ್ಕೆ ಹೊರಡ್ತಾ ಇದೆ. ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಬೀದಿಗಳಲ್ಲಿ ನಿಂತು ಇಲ್ಲಿ ಜನರಲ್ಲಿ ಹೇಳ್ತಾ ಇರುವಂತಹ ಏನು ಅಂತ ಹೇಳಿದ್ರೆ, ಇದರ ವಿರುದ್ಧ ಕಾಗದ ತೋರಿಸಲಿಕ್ಕೆ, ಇದರ ವಿರುದ್ಧ ನಿಮ್ಮ ದಾಖಲೆ ತೋರಿಸಲಿಕ್ಕೆ ಈ ಸರ್ಕಾರಗಳು ಹೇಳುವಾಗ ಈ ಕಾಗದ ನೈ ದಿಕ್ಕಾಯಂಗೆ ಅಂತ ಹೇಳಿಕೊಂಡು ಆ ದಾಖಲೆಗಳನ್ನು, ಆ ಪೌರತ್ವ ತಿದ್ದುಪಡಿ ಕಾಯ್ದೆಯ ನೋಟಿಸ್ ಅನ್ನು, ಆ ಪತ್ರವನ್ನು ಹರಿದು ಬಿಸಾಡುವ ಮೂಲಕ ಇಡೀ ದೇಶದಲ್ಲಿ ಈ ಹೋರಾಟಕ್ಕೆ ಆರಂಭ ಮಾಡಿದಂತ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿಗೂ ಕೂಡ ಈ ಉಪವಾಸದ ಸಂದರ್ಭದಲ್ಲಿ, ಈ 2ನೇ ಉಪವಾಸ ಮುಗಿದಂತಹ ಈ ಸಮಯದಲ್ಲಿ ಕೂಡ ನಾವು ವಿಶ್ರಾಂತಿ ತೆಗೆಯದೆ ಈ ಬೀದಿಯಲ್ಲಿ ನಿಂತುಕೊಂಡು ನಾವು ಹೋರಾಟ ಮಾಡುವಂತದ್ದು ಕೂಡ ಈ ದೇಶದ ಈ ಪ್ರಜೆಗಳಿಗಾಗಿ, ಇಲ್ಲಿ ಅಲ್ಪಸಂಖ್ಯಾತರಿಗಾಗಿ, ಇಲ್ಲಿ ಸಂವಿಧಾನವನ್ನು ರಕ್ಷಿಸಲಿಕ್ಕಾಗಿ. ಇಲ್ಲಿ ನಮ್ಮಲ್ಲಿ ಗುರು ಕೇಳ್ತಾ ಇದ್ದಾರೆ, ನಮ್ಮ ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. ಯಾವ ದಾಖಲೆಗಳನ್ನು ಸ್ವಾಮಿ ನಾವು ಸಲ್ಲಿಸಬೇಕಾದಂತದ್ದು? ಈ ದೇಶದ ಪ್ರತಿಯೊಂದು ಮಣ್ಣಿನಲ್ಲಿಯೂ ಕೂಡ, ಈ ನೆಲದ ಮಣ್ಣಿನಲ್ಲಿಯೂ ಕೂಡ ನಮ್ಮ ದಾಖಲೆಗಳಿದೆ. ಈ ದೇಶದಲ್ಲಿ, ಈ ನಾಡಿನಲ್ಲಿ ಎಲ್ಲಿ ಹೋದ್ರೂ ಕೂಡ ನಾವು ಜೀವಂತ ಇದ್ದಂತಹ ಕುರುಹುಗಳು ಇನ್ನೂ ಕೂಡ ಜೀವಂತವಾಗಿದೆ. ಇಂತಹ ಸಂದರ್ಭದಲ್ಲಿ ಯಾವುದೋ ಮಧ್ಯ ಏಷ್ಯಾದಿಂದ ವಲಸೆ ಬಂದಂತಹ ಈ ಆರ್ಯ ಸಮುದಾಯ
ಈ ಫ್ಯಾಸಿಸ್ಟರು ಈ ಬ್ರಾಹ್ಮಣರು ನಮ್ಮಲ್ಲಿ ಬಂದು ಇಲ್ಲಿನ ಮೂಲ ನಿವಾಸಿಗಳಲ್ಲಿ ದಾಖಲೆ ಕೇಳ್ತಾ ಇದ್ದಾರೆ. ಈ ದಾಖಲೆಯನ್ನು ಸಲ್ಲಿಸಲಿಕ್ಕೆ ನಮಗೆ ಸಾಧ್ಯವೂ ಇಲ್ಲ. ಮತ್ತೆ ಕೂಡಲೇ ಈ CAA NRC ಅಂತ ಹೇಳುವಂತ ಈ ಕಾಯ್ದೆಯನ್ನು ಸರ್ಕಾರ ವಾಪಸ್ ಪಡೆಯಬೇಕು. ಅದು ಕೂಡ ಇಲ್ಲಿ ಮೊನ್ನೆ 2 ದಿವಸಗಳ ಹಿಂದೆ ಸುಪ್ರೀಂ ಕೋರ್ಟ್ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಚಾಟಿ ಬೀಸಿದೆ. ಏನು ಅಂತ ಹೇಳಿದ್ರೆ, ಎಲೆಕ್ಷನ್ ಬಾಂಡಿನ ಹೆಸರಿನಲ್ಲಿ ಸುಮಾರು 6,000 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಬಿಜೆಪಿ ಸರ್ಕಾರ ತನ್ನ ಪಕ್ಷಕ್ಕೆ ಚುನಾವಣಾ ಫಂಡ್ ಅನ್ನಾಗಿ ಸ್ವೀಕರಿಸಿದಂತಹ ವಿಚಾರ ಬಹಿರಂಗವಾದಾಗ, ಇಡೀ ದೇಶದಲ್ಲಿ ದೊಡ್ಡ ಅಕ್ರಮವಾದಾಗ, ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಂತಹ ಒಂದು ರಾಜಕೀಯ ಪಕ್ಷ ಇಲ್ಲಿ ಸಾರ್ವಜನಿಕರ ಮುಂದೆ 2,000 ರೂಪಾಯಿ ದೇಣಿಗೆ ಪಡೆದರೆ ಅದಕ್ಕೆ ರೆಸಿಪ್ಟ್ ಕೇಳುವಂತಹ ಇಲ್ಲಿನ ಚುನಾವಣಾ ಆಯೋಗ, ಇಲ್ಲಿನ IT, ಇಲ್ಲಿನ ED, ಇಲ್ಲಿನ ತನಿಖಾ ಸಂಸ್ಥೆಗಳು ಇಲ್ಲಿ 6,000 ಕೋಟಿ ರೂಪಾಯಿಯನ್ನು ಅಕ್ರಮವಾಗಿ ಈ ಬಿಜೆಪಿ ತನ್ನ ಚುನಾವಣಾ ಫಂಡಿಗೆ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳನ್ನು ನಾವು ಒಂದು ಸಲ್ಯೂಟ್ ಹೊಡೆಯುತ್ತಾ ಇದ್ದೇವೆ ಅವರಿಗೆ. ಈ ಸಂದರ್ಭದಲ್ಲಿಯೂ ಕೂಡ ಈ ಬಿಜೆಪಿಗೆ ಒಂದು ಮರ್ಮಾಘಾತ ನೀಡಿದಂತಹ, ಅವರಿಗೆ ಒಂದು ಕೊಡಲಿ ಪೆಟ್ಟು ನೀಡಿದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಅನ್ನು ನಾವು ಅಭಿನಂದಿಸಲೇಬೇಕು. ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಇಲ್ಲಿ ಎಲೆಕ್ಷನ್ ಬಾಂಡಿನ ಬಗ್ಗೆ ಚರ್ಚೆ ಆಗ್ತದೆ. ಆ ಚರ್ಚೆಯನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಅಂತ ಹೇಳುವಂತ ಒಂದು ಉದ್ದೇಶದಿಂದ ಇವತ್ತು ಬಿಜೆಪಿ ಸರ್ಕಾರ, ಈ ಕೇಂದ್ರ ಸರ್ಕಾರ ಇಂತಹ ಒಂದು ಅಸಂವಿಧಾನಿಕವಾದಂತಹ ಈ ಕಾನೂನನ್ನು ಇಲ್ಲಿ ಜಾರಿಗೆ ತಂದಿದೆ. ಆದ ಕಾರಣ ನನಗೆ ಹೇಳಲಿಕ್ಕೆ ಇರುವಂತದ್ದು, ನನ್ನ ಶಬ್ದ ಕೇಳ್ತಾ ಇರುವಂತಹ ಈ ನಾಡಿನ ಎಲ್ಲ ಸಹೃದಯ ಬಾಂಧವರಲ್ಲಿ ಕೂಡ ಹೇಳಲಿಕ್ಕೆ ಇರುವಂತದ್ದು, ಇದು ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಸ್ತಿತ್ವದ ಪ್ರಶ್ನೆ ಅಲ್ಲ. ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಬೇಕಾಗಿ ಮಾತ್ರ ಅಲ್ಲ ನಾವು ಈ ಹೋರಾಟ ಮಾಡ್ತಾ ಇರುವಂತದ್ದು. ಇದು ಈ ನೆಲದ ಅಸ್ತಿತ್ವದ ಪ್ರಶ್ನೆ. ಈ ದೇಶದಲ್ಲಿ ಎಷ್ಟೋ ತಲೆಮಾರುಗಳಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದಂತಹ ನಮ್ಮ ಪ್ರತಿಯೊಬ್ಬರ ಕೂಡ ಅಸ್ತಿತ್ವದ ಪ್ರಶ್ನೆಯಾಗಿರ್ತದೆ. ಆದ ಕಾರಣ ಇದರ ವಿರುದ್ಧ ನಾವು ಯಾವ ರೀತಿಯಲ್ಲಿ NRC CAA ಹೋರಾಟಗಳನ್ನು 4 ವರ್ಷಗಳ ಹಿಂದೆ ಆಯೋಜಿಸಿದ್ದೇವೋ ಅದೇ ರೀತಿಯಾದಂತಹ ಹೋರಾಟಗಳನ್ನು ನಾವು ಮಾಡಬೇಕು. ಯಾವ ಹೋರಾಟಗಳು ಮಾಡಿದ್ರು ಕೂಡ, ಯಾವ ಹೋರಾಟದ ಮುಂದೆಯೂ ಕೂಡ ಮಂಡಿಯೂರದಂತ ಯಾವ ಸರ್ಕಾರಗಳು ಕೂಡ ಈ ಜಗತ್ತಿನಲ್ಲಿ ಇರಲಿಕ್ಕಿಲ್ಲ. ಯಾವ ನಿರಂಕುಶವಾದಿಗಳಾಗಿರ್ಬಹುದು, ಎಂತೆಂತ ದೊಡ್ಡ ನಿರಂಕುಶವಾದಿಗಳನ್ನು ಈ ಜಗತ್ತು ಕಂಡಿದೆ. ಆ ನಿರಂಕುಶವಾದಿಗಳ ಅಂತ್ಯ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳುವಂತದ್ದು ಕೂಡ ಈ ಜಗತ್ತು ಕಂಡಿದೆ. ಇಲ್ಲಿ ಸೂರ್ಯನಸ್ತಮಿಸದಂತಹ ಸಾಮ್ರಾಜ್ಯದ ಬ್ರಿಟಿಷರನ್ನು ಕೂಡ ಈ ದೇಶದಿಂದ ನಮಗೆ ಓಡಿಸಲಿಕ್ಕೆ ಸಾಧ್ಯವಾಗಿದೆ ಅಂತಾದ್ರೆ ಈ ಫ್ಯಾಸಿಸ್ಟ್ ಶಕ್ತಿಗಳನ್ನು ಖಂಡಿತವಾಗಿಯೂ ನಮಗೆ ಓಡಿಸಲಿಕ್ಕೆ, ಈ ನೆಲದಿಂದ ಓಡಿಸಲಿಕ್ಕೆ ನಮಗೆ ಸಾಧ್ಯವಿದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕು. ಈ ಹೋರಾಟದಲ್ಲಿ ನಾವು ಯಾವತ್ತೂ ಕೂಡ ನಾವು ಹಿಂದಕ್ಕೆ ಸರಿಬಾರದು. ಈ ಹೋರಾಟದಲ್ಲಿ ಇದು ನಮ್ಮ ಹೋರಾಟ ಮಾಡುವಂತದ್ದು ನಮ್ಮ ಜನ್ಮಸಿದ್ಧ ಹಕ್ಕಾಗಿರ್ತದೆ ಅಂತ ಹೇಳುವಂತ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ, ಎಷ್ಟೇ ದೊಡ್ಡ ಸರ್ಕಾರಗಳಿರಲಿ, ಎಷ್ಟೇ ದೊಡ್ಡ ನಿರಂಕುಶವಾದಿಗಳಿರಲಿ, ಜನಶಕ್ತಿಯ ಮುಂದೆ ಎಂತ ಹೋರಾಟಗಳು ಕೂಡ ಮಂಡಿ ಊರಿದಂತ ಇತಿಹಾಸವಿದೆ. ಈ ದೇಶದಲ್ಲಿ ಬಿಜೆಪಿ ಸರ್ಕಾರದ ಮುಂದೆ 1 ವರ್ಷಗಳ ಕಾಲ ದೆಹಲಿಯಲ್ಲಿ ರೈತರು ನಡೆಸಿದಂತ ಒಂದು ಹೋರಾಟ ಇದು ನಮಗೆಲ್ಲ ಮಾದರಿಯಾಗಿರ್ಬೇಕು. ಚಳಿ, ಬಿಸಿಲು, ಮಳೆ ಯಾವುದನ್ನು ಕೂಡ ಲೆಕ್ಕಿಸದೆ ಆ ರೈತರು ಸುಮಾರು 2 ವರ್ಷಗಳ ಕಾಲ ದೆಹಲಿಯಲ್ಲಿ ಹೋರಾಟ ಮಾಡಿದ್ದಾರೆ. ನಂತರ ಆ ಹೋರಾಟದ ಮುಂದೆ ಇಲ್ಲಿನ ಕೇಂದ್ರ ಸರ್ಕಾರ, ಈ ದೇಶದ ಫ್ಯಾಸಿಸ್ಟ್ ಸರ್ಕಾರ ಮಂಡಿ ಊರಬೇಕಾಗಿ ಬಂತು. ಅದೇ ರೀತಿಯಾಗಿ ಈ ಕಾಯ್ದೆಯ ವಿರುದ್ಧ ನಾವೆಲ್ಲರೂ ಕೂಡ ಪಕ್ಷಭೇದ ಮರೆತು ಸಂಘಟಿತವಾಗಿ ಈ ವಿಚಾರದಲ್ಲಿ ನಾವು ಹೋರಾಟ ಮಾಡಲೇಬೇಕು. ಇದು ಪ್ರತಿಯೊಬ್ಬರ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಆ ಕಾರಣದಿಂದಾಗಿ ಈ ಒಂದು CAA ಕಾಯ್ದೆಯನ್ನು ಇಲ್ಲಿಂದ ಹಿಂಪಡೆಯುವವರೆಗೂ ಕೂಡ ನಾವು ಅದು ಏನೇ ಆಗಿರ್ಲಿ, ಏನೇ ಸಮಸ್ಯೆ ಬರಲಿ, ಏನೇ ನಮ್ಮ ಮೇಲೆ ಎಷ್ಟೇ ಕೇಸುಗಳಾಗಿರ್ಲಿ, ಯಾವುದೇ ಊಟಿನ ತುಡಿತ ಬೇಕಾದ್ರೂ ನಮ್ಮ ಮೇಲೆ ಆಗಿರ್ಲಿ, ಲಾಠಿ ಹೊಡೆತ ಬೇಕಾದ್ರೂ ಆಗಲಿ, ಯಾವ ಜೈಲಿಗೆ ಬೇಕಾದ್ರೂ ನಮ್ಮನ್ನು ಹಾಕಿ ಬಂಧಿಸಲಿ. ನಿಮಗೆ ಗೊತ್ತಿರಬಹುದು, ಈಗಾಗಲೇ ಸರ್ಕಾರ ಹಲವಾರು ರಾಜ್ಯಗಳಲ್ಲಿ ಡಿಟೆನ್ಷನ್ ಸೆಂಟರ್ ಗಳನ್ನ ಮಾಡಿ ಇಲ್ಲಿನ ಅಲ್ಪಸಂಖ್ಯಾತ ಪೌರತ್ವವನ್ನು ಡಿ ಅಂತ ಹೇಳಿ ಅವರನ್ನು ಗುರುತಿಸಿಕೊಂಡು ಅವರನ್ನು ಆ ಡಿಟೆನ್ಷನ್ ಸೆಂಟರ್ ಗಳಿಗೆ ಹಾಕಲಿಕ್ಕೆ ಬೇಕಾದಂತಹ ಒಂದು ಯೋಜನೆಗಳನ್ನು ಕೂಡ ಸರ್ಕಾರ ಕಳೆದ 4 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ತಂದಿದೆ. ಒಂದು ವೇಳೆ ಅಂತಹ ಯಾವ ಡಿಟೆನ್ಷನ್ ಸೆಂಟರ್ಗಳು ಕೂಡ ಇಲ್ಲಿ ಬಂಧನ ಮಾಡುವುದಾದ್ರೆ ನಿಮಗೆ ಸಾಕಾಗುವುದಿಲ್ಲ ಅಂದ್ರೆ ಆ ರೀತಿಯಲ್ಲಿ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನೀವು ಬಂಧನ ಮಾಡುವುದಾದ್ರೆ ಅದೆಲ್ಲದಕ್ಕೂ ಕೂಡ ಬಂಧನಕ್ಕೆ ಒಳಗಾಗಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೇವೆ. ಅದಕ್ಕೆ ನೀವೆಲ್ಲರೂ ಕೂಡ ನಮ್ಮ ಉಸಿರಿನ ಕೊನೆಯವರೆಗೂ ಕೂಡ ಈ ಹೋರಾಟದಲ್ಲಿ ಸಂಘಟಿತರವಾಗಿ ನಮ್ಮೊಂದಿಗೆ, ಈ ಸಮಾಜದೊಂದಿಗೆ ನಿಲ್ಲಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭ